ನಮಸ್ಕಾರ ವೀಕ್ಷಕರೇ, ರಾಜ್ಯ ರಾಜಕಾರಣದ ಚುನಾವಣಾ ಕಣಬೀಗ ಬಿಸಿ ಏರಿದೆ. ಎರಡು ಪ್ರಮುಖ ಕ್ಷೇತ್ರಗಳ ಉಪಚುನಾವಣೆಯ ಅಬ್ಬರ ಜೋರಾಗಿದ್ದು, ಅದರಲ್ಲಿ ಮುಖ್ಯವಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನ ಸೆಳೆಯುತ್ತಿದೆ. ಮಾಜಿ ಸಚಿವ ಎಚ್.ವೈ. ಮೇಟಿ ಅವರ ನಿಧನದಿಂದ ತೆರವಾದ ಈ ಸ್ಥಾನಕ್ಕೆ ಈಗ ಅಗ್ನಿ ಪರೀಕ್ಷೆ ಎದುರಾಗಿದೆ. ಒಂದೆಡೆ ಸಿಂಪತಿ ಮತ್ತು ಗ್ಯಾರಂಟಿಗಳ ನಂಬಿಕೆಯ ಮೇಲೆ ಅಖಾಡಕ್ಕಿಳಿದಿರುವ ಕಾಂಗ್ರೆಸ್, ಮತ್ತೊಂದೆಡೆ ಅಭಿವೃದ್ಧಿ ಮತ್ತು ಹಿಂದುತ್ವದ ಮಂತ್ರ ಜಪಿಸುತ್ತಿರುವ ಬಿಜೆಪಿ. ಇಂದು ನಾವು ಬಾಗಲಕೋಟೆಯ ಈ ರಣಕಣದ ನಾಡಿ ಮಿಡಿತ ಹೇಗಿದೆ, ಮತದಾರರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡೋಣ. ಮೇಟಿ ಪರಂಪರೆ ಮತ್ತು ಕಾಂಗ್ರೆಸ್ ತಂತ್ರ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನು ಉಳಿಸಿಕೊಳ್ಳಲು ಹರಸಾಹಸ ಪಡುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸ್ವತಃ 5 ದಿನಗಳ ಕಾಲ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಪ್ರಚಾರ ಮಾಡುತ್ತಿರುವುದು ಈ ಚುನಾವಣೆಯ ಮಹತ್ವವನ್ನು ಸಾರುತ್ತಿದೆ. ಅಜಾತ ಶತ್ರು ಎಚ್.ವೈ. ಮೇಟಿ. ಎಚ್.ವೈ. ಮೇಟಿ ಅವರು 5 ಬಾರಿ ಶಾಸಕರಾಗಿ, ಸಂಸದರಾಗಿ ಸೇವೆ ಸಲ್ಲಿಸಿದವರು. ಅವರ ಸರಳತೆ ಮತ್ತು ಅಜಾತ ಶತ್ರು ಎಂಬ ಬಿರುದು ಈಗ ಅವರ ಪುತ್ರ ಉಮೇಶ್ ಮೇಟಿ ಅವರಿಗೆ ವರದಾನವಾಗುವ ಸಾಧ್ಯತೆ ಕೂಡ ಇದೆ. ಸಿಂಪತಿ ಫ್ಯಾಕ್ಟರ್. ತಂದೆ ಮಾಡಿದ ಕೆಲಸಗಳು ಮತ್ತು ಅವರ ಮೇಲಿರುವ ಪ್ರೀತಿ ಮಗನಿಗೆ ಶ್ರೀರಕ್ಷೆಯಾಗಲಿದೆ ಎಂಬುದು ಕಾಂಗ್ರೆಸ್ನ ಬಲವಾದ ನಂಬಿಕೆ. ಗ್ಯಾರಂಟಿಗಳ ಬಲ. ಹಳ್ಳಿಗಳಲ್ಲಿ ಮಹಿಳೆಯರು ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಫ್ರೀ ಬಸ್, 2,000 ರೂಪಾಯಿ ಹಣ ಬಡವರಿಗೆ ಆಸರೆಯಾಗಿದೆ ಎಂಬುದು ಗ್ರಾಮೀಣ ಮತದಾರರ ಅಭಿಪ್ರಾಯ. ಬಿಜೆಪಿಯ ಪೆಟ್ಟು ಮತ್ತು ಅಭಿವೃದ್ಧಿಯ ವಾದ. ಕಾಂಗ್ರೆಸ್ಗೆ ಸಡ್ಡು ಹೊಡೆಯಲು ಬಿಜೆಪಿ ಸಜ್ಜಾಗಿದೆ. ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಅವರು ಬಿಜೆಪಿಯ ಹುರಿಯಾಳು. ಇವರ ಪರವಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಗೋವಿಂದ ಕಾರಜೋಳ ಅವರು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಅಭಿವೃದ್ಧಿ ಮಂತ್ರ. ಬಿಜೆಪಿ ನಾಯಕರ ಪ್ರಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಬಾಗಲಕೋಟೆಯಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ರಸ್ತೆಗಳು ಸರಿಯಿಲ್ಲ, ಕಸ ಎತ್ತುವವರಿಲ್ಲ, ಹೊಸ ಯೋಜನೆಗಳಿಲ್ಲ ಎಂದು ಬಿಜೆಪಿ ಗಂಭೀರ ಆರೋಪ ಮಾಡುತ್ತಿದೆ. ಗ್ಯಾರಂಟಿ ವಿರುದ್ಧವೂ ವಾಗ್ದಾಳಿ. ಮಾಜಿ ಸಚಿವ ಗೋವಿಂದ ಕಾರಜೋಳ ಅವರು ಹೇಳುವಂತೆ, ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯವನ್ನು ಸಾಲದ ಸುಳಿಗೆ ದೂಡಲಾಗಿದೆ. ಅಭಿವೃದ್ಧಿಗೆ ಹಣವಿಲ್ಲದೆ ಜನ ಬೇಸತ್ತಿದ್ದಾರೆ. ಇನ್ನು ಶಿಕ್ಷಣ ಪ್ರೇಮಿ ಚರಂತಿಮಠ್ ಅವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಮತ್ತು ನಗರ ಪ್ರದೇಶಗಳಲ್ಲಿ ಅವರಿಗಿರುವ ವರ್ಚಸ್ಸು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಇನ್ನು ಮತದಾರನ ನಾಡಿ ಮಿಡಿತ, ಕ್ಷೇತ್ರದ ವಾಸ್ತವ. ಸ್ನೇಹಿತರೆ, ಕ್ಷೇತ್ರದಲ್ಲಿ ಸಂಚರಿಸಿದಾಗ ಜನರ ಅಭಿಪ್ರಾಯಗಳು ಹರಿದು ಹಂಚಿ ಹೋಗಿವೆ ಅಥವಾ ಮಿಶ್ರ ಅಭಿಪ್ರಾಯಗಳು ಕಂಡು ಬಂದಿವೆ. ಗ್ರಾಮೀಣ ಭಾಗದಲ್ಲಿ ಇಲ್ಲಿ ಮೇಟಿ ಅವರ ಮೇಲಿರುವ ಅಭಿಮಾನ ಮತ್ತು ಗ್ಯಾರಂಟಿ ಯೋಜನೆಗಳ ಪ್ರಭಾವ ಹೆಚ್ಚಾಗಿದೆ. ಮೇಟಿ ಅಜ್ಜಾರು ನಮಗೆ ತಂದೆ ಇದ್ದಂತೆ ಎನ್ನುತ್ತಾರೆ ಹಳ್ಳಿಯ ಜನ. ಇನ್ನು ನಗರ ಭಾಗ, ಇಲ್ಲಿ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಜೋರಾಗಿದೆ. ಯುವಕರು ಮತ್ತು ಉದ್ಯೋಗಿಗಳು ಚರಂತಿಮಠರ ಕಾಲದ ಅಭಿವೃದ್ಧಿಯನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ಇನ್ನು ಜಾತಿ ಸಮೀಕರಣ. ಈ ಚುನಾವಣೆಯಲ್ಲಿ ಲಿಂಗಾಯತ ಮತ್ತು ಕುರುಬ ಸಮುದಾಯಗಳ ಮತಗಳು ನಿರ್ಣಾಯಕವಾಗಲಿವೆ. ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳ ಮತಗಳು ಕಾಂಗ್ರೆಸ್ಗೆ ಆಸರೆಯಾದರೆ, ನಗರ ಪ್ರದೇಶದ ಲಿಂಗಾಯತ ಮತಗಳು ಬಿಜೆಪಿಯ ಕೈ ಹಿಡಿಯಬಹುದಾಗಿವೆ. ಕೆಸರೆರಚಾಟ ಮತ್ತು ರಾಜಕೀಯ ಸಮರ. ಈ ಚುನಾವಣೆ ಕೇವಲ ಮತಗಳ ಸಮರವಲ್ಲ, ಇದು ನಾಯಕರ ಪ್ರತಿಷ್ಠೆಯ ಕಣವೂ ಹೌದು. ಕಳ್ಳೆತ್ತು ಮತ್ತು ಉಳುಮೆ ಎತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ಅವರನ್ನು ಕಳ್ಳೆತ್ತುಗಳು ಎಂದು ಟೀಕಿಸಿದರೆ, ಬಿಜೆಪಿ ನಾಯಕರು ಸಿಎಂ ಅವರ ಸೋಲಿನ ಭಯದಿಂದಲೇ 5 ದಿನ ಕ್ಷೇತ್ರದಲ್ಲಿ ಉಳಿದಿದ್ದಾರೆ ಎಂದು ಲೇವಡಿ ಮಾಡುತ್ತಿದ್ದಾರೆ. ಹಿಂದೂ ರಾಷ್ಟ್ರ ಮತ್ತು ಧರ್ಮ ಯುದ್ಧ. ಬಿಜೆಪಿ ಹಿಂದುತ್ವದ ಅಸ್ತ್ರ ಬಳಸಿದರೆ, ಸಚಿವ ತಿಮ್ಮಾಪೂರ್ ಅವರು ನಮ್ಮ ಉಮೇಶ್ ಮೇಟಿ ಕೂಡ ಹಿಂದೂನೇ, ನಾವು ಡಬಲ್ ಹಿಂದೂ ರಾಷ್ಟ್ರ ಕಟ್ಟುತ್ತೇವೆ ಎಂಬ ಹೇಳಿಕೆ ನೀಡಿ ಚರ್ಚೆಗೆ ಗ್ರಾಸವಾಗಿದ್ದಾರೆ. ಒಟ್ಟಾರೆಯಾಗಿ ಬಾಗಲಕೋಟೆ ಉಪಚುನಾವಣೆ ಒಂದು ಕುತೂಹಲಕಾರಿ ಘಟ್ಟಕ್ಕೆ ಬಂದು ತಲುಪಿದೆ. ಇದು ಕೇವಲ ಶಾಸಕರ ಆಯ್ಕೆಯಲ್ಲ, ಬರುವ 2028ರ ಸಾರ್ವತ್ರಿಕ ಚುನಾವಣೆಗೆ ಇದು ದಿಕ್ಸೂಚಿಯಾಗಬಹುದು ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ನಿಮ್ಮ ಪ್ರಕಾರ ಈ ಬಾರಿ ಬಾಗಲಕೋಟೆಯಲ್ಲಿ ಯಾರ ಕೈ ಮೇಲಾಗಬಹುದು? ಕಾಮೆಂಟ್ ಮೂಲಕ ತಿಳಿಸಿ. ರಾಜಕೀಯದ ಇಂತಹುದೇ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.